ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ವಿನ್ ಆಗಿ ಬಿಗ್ ಬಾಸ್ ಸ್ಟುಡಿಯೋದಿಂದ ನಮ್ಮ ಗಿಲ್ಲಿಯವರು ಆಚೆ ಬರುವ ಒಂದು ರೀತಿ ಹೇಗಿತ್ತು, ಗಿಲ್ಲಿಯವರು ಹೇಗೆ ಆಚೆ ಬಂದ್ರು, ಅಲ್ಲಿಂದ ಆಡಿಕೊಂಡು ನಗುವವರ ಮುಂದೆ ಹೀರೋ ಆಗಿ ಬೆಳೆದಂತಹ ನಮ್ಮ ಗಿಲ್ಲಿಯ ಕತೆ ನಿಜವಾಗ್ಲೂ ಕೂಡ ಒಂದು ರೋಚಕ ಸಿನಿಮಾ ತರ ಇತ್ತು, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ತರ ಇತ್ತು ಅಂತಾನೆ ಹೇಳ್ಬೋದು. ಅವತ್ತು ಬಿಗ್ ಬಾಸ್ ಫಿನಾಲೆಯನ್ನು ಮುಗಿಸಿಕೊಂಡು ಟ್ರೋಫಿಯನ್ನು ಹಿಡಿದು ಆಚೆ ಬರುವಾಗ ಆಯ್ತಾ ತುಂಬಾನೇ ಆಯ್ತಾ ಅಭಿಮಾನಿಗಳ ಒಂದು ಸಂತೋಷ, ಅದ್ರ ಜೊತೆಗೆ ಗಿಲ್ಲಿನ ಹೇಗಾದ್ರೂ ಮೀಟ್ ಮಾಡ್ಬೇಕು, ಗಿಲ್ಲಿನ ಹೇಗಾದ್ರೂ ನೋಡ್ಬೇಕು ಅನ್ನೋ ಆತುರದಲ್ಲಿ ಆಯ್ತಾ ವೆಯ್ಟ್ ಮಾಡ್ತಾ ಇದ್ರು. ರಾತ್ರಿ ಹತ್ತತ್ರ 1 ಗಂಟೆ ತನಕ ನಮ್ಮ ಗಿಲ್ಲಿ ಕಾವ್ಯ ಅವರ ಅಭಿಮಾನಿಗಳು ಗಿಲ್ಲಿಯನ್ನ ನೋಡ್ಬೇಕು, ಮಾತನಾಡಿಸ್ಬೇಕು ಅಂತೇಳಿ ಬಿಗ್ ಬಾಸ್ ಫಿನಾಲೆ ನಡೆಯುತ್ತಿದ್ದಂತ ಸ್ಟುಡಿಯೋದ ಮುಂದೆ ಹತ್ತತ್ರ 1 ಗಂಟೆ ತನಕ ವೆಯ್ಟ್ ಮಾಡಿದ್ರು. ಗಿಲ್ಲಿಗೆ ಒಂದು ಅಭಿಮಾನಿಗಳ ಮಧ್ಯೆ ಬರಲು ಸಾಧ್ಯವಾಗ್ಲಿಲ್ಲ. ಯಾಕೆಂತಂದ್ರೆ ಅದಕ್ಕೆ ಪ್ರೋಟೋಕಾಲ್ ಇರುತ್ತೆ, ಯಾಕೆಂದ್ರೆ ಅಲ್ಲಿ ತುಂಬಾನೇ ಸೆಕ್ಯೂರಿಟಿ ಬೇಕಾಗುತ್ತೆ. ಹಾಗಾಗಿ ನಮ್ಮ ಬಿಗ್ ಬಾಸ್ ಟೀಮ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಗಿಲ್ಲಿ ಅವ್ರನ್ನ ಹಿಂದ್ಗಡೆ ಡೋರಿಂದ ಅಂದ್ರೆ ಅಭಿಮಾನಿಗಳಿಗೆ ಗೊತ್ತಾಗದೆ ರೀತಿ ಹಿಂದ್ಗಡೆ ಡೋರಿಂದ ತುಂಬಾ ಸೆಕ್ಯೂರಿಟಿಯ ಜೊತೆಗೆ ನಮ್ಮ ಗಿಲ್ಲಿ ಅವ್ರನ್ನ ಅವರ ಕಾರಲ್ಲಿ ಅವ್ರನ್ನ ಆಚೆ ಕಳಿಸುವಂತ ಕೆಲಸ ಮಾಡ್ತಾರೆ. ಅದಾದ ನಂತರ ನಮ್ಮ ಗಿಲ್ಲಿಯವರು ನಿಜವಾಗ್ಲೂ ಕೂಡ ಆಯ್ತಾ ಅವರ ಮೆರವಣಿಗೆ ಏನಿದೆ ಮಾಸ್ ಮಾಸ್ ನೆಕ್ಸ್ಟ್ ಲೆವೆಲ್ ಮಾಸ್ ಗುರು. ಯಾವ ರಾಜಕಾರಣಿಗೂ ಕಮ್ಮಿ ಇಲ್ಲ, ಯಾವುದೇ ಒಂದು ಬಿಗ್ ಹೀರೋಗೂ ಕೂಡ ಕಮ್ಮಿ ಇಲ್ಲ ಅನ್ನೋ ರೀತಿ ಅವರ ಊರಲ್ಲಿ ಅಂದ್ರೆ ಮಂಡ್ಯದಲ್ಲಿ ನಡೆದಂತಹ ಮೆರವಣಿಗೆ ಏನಿದೆ ನಿಜವಾಗ್ಲೂ ಕೂಡ 100 ಬೈಕ್ಗಳು, 100 ಕಾರುಗಳು ಆಯ್ತಾ, ಸಾವಿರಾರು ಅಭಿಮಾನಿಗಳು, ಅದು ಹೆಣ್ಮಕ್ಳು ಇರ್ಬೋದು ಗಂಡ್ಮಕ್ಳು ಇರ್ಬೋದು, ಅಜ್ಜಿದಿರ್ ಸಮೇತ ಅಂದ್ರೆ ಗಿಲ್ಲಿಯನ್ನು ನೋಡಕ್ಕೆ ಇಡೀ ಏನೋ ರ್ಯಾಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಹಿಡಿದು ಗಿಲ್ಲಿಯವರ ಊರಿನ ತನಕ 2 ಬದಿಯಲ್ಲಿ ಜನಗಳು ಗಿಲ್ಲಿಯನ್ನ ನೋಡಕ್ಕೆ ಕಾದು ನಿಂತಿದ್ರು. ಹೂವಿನ ಹಾರಗಳಿರ್ಬೋದು, ಹೂ ಚೆಲ್ಲೋದಿರ್ಬೋದು, ಅದೇ ರೀತಿ ಗಿಲ್ಲಿ ಗಿಲ್ಲಿ ಅಂತ ಕೂಗೋದಿರ್ಬೋದು. ಅಂದ್ರೆ ಒಬ್ಬ ರಾಜಕಾರಣಿ ಹೇಗೆ ಒಂದು ಪಾದಯಾತ್ರೆ ಮಾಡ್ದೋಗ್ಲೋ ಇಲ್ಲ ಒಬ್ಬ ದೊಡ್ಡ ಸ್ಟಾರ್ ಅವ್ರ ಊರಿಗೆ ಬರತ್ತಿಗೆ 2 ಕಡೆ ರೋಡ್ಗಳಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತಾರಲ್ವಾ, ಯಾವಾಗ ಬರ್ತಾರೆ ಅಂತ. ಗಿಲ್ಲಿಗೂ ಕೂಡ ಸೇಮ್ ಅದೇ ರೀತಿ ಅಭಿಮಾನಿಗಳು ಕಾದು ಕುಳಿತಿದ್ರು. ಮುಂದೆ ಫುಲ್ ಬೈಕುಗಳು, ಹಿಂದ್ಗಡೆ ಕಾರುಗಳು, ಮಧ್ಯದಲ್ಲಿ ನಮ್ಮ ಗಿಲ್ಲಿಯವರ ಒಂದು ಓಪನ್ ಕಾರು. ಗಿಲ್ಲಿಯವರು ಕಾರಲ್ಲೇ ಎದ್ದು ನಿಂತು ಎಲ್ಲರಿಗೂ ಹಾಯ್ ಮಾಡ್ತಾ ಎಲ್ಲರ ಪ್ರೀತಿಗೆ ಒಂದು ಥ್ಯಾಂಕ್ ಯು ಹೇಳೋ ರೀತಿ ಎಲ್ಲರನ್ನು ಮಾತಾಡಿಸ್ತಾ ಬರ್ತಾ ಇದ್ರು. ಗಿಲ್ಲಿ ಈ ತರ ಕೈ ಹಾಯ್ ಮಾಡ್ತಾ ಅಲ್ಲಿ ಜನಗಳಿಗೆ ಗಿಲ್ಲಿ ವಿನ್ ಆಗಿರುವ ಜೊತೆಗೆ ಒಬ್ಬ ಬಡವ್ರ ಮನೆ ಹುಡುಗ ಗೆದ್ದ, ಒಬ್ಬ ಸಾದಾ ಸೀದಾ ಮನೆಯಲ್ಲಿ ಹುಟ್ಟಿದಂತ ಹುಡುಗ ಗೆದ್ದ, ನಮ್ಮ ಮಂಡ್ಯದ ಹುಡುಗ ಗೆದ್ದ ಅನ್ನೋ ಒಂದು ಪ್ರೀತಿಯ ಜೊತೆಗೆ ಆ ರ್ಯಾಲಿ ಏನಿದೆ ನಿಜವಾಗ್ಲು ಯಾವತ್ತು ಬಿಗ್ ಬಾಸ್ ಸ್ಪರ್ಧೆಗೆ ನಡೆಯದ, ಯಾವತ್ತೂ ಕೂಡ 11 ಸೀಸನ್ಗಳಲ್ಲಿ ನೋಡಿರದಂತಹ ಒಂದು ಸೆಲೆಬ್ರೇಷನ್, ಒಂದು ಆ ರ್ಯಾಲಿ ಗಿಲ್ಲಿಗೆ ಸಿಕ್ತು ಅಂತಾನೆ ಹೇಳ್ಬೋದು. ನಿಜವಾಗೂ ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿತ್ತು ರ್ಯಾಲಿ. ಯಾಕೆಂದ್ರೆ ಒಂಥರ ಹೆಂಗ್ ಗೊತ್ತಾ, ಕೋಟಿಗೊಬ್ಬ ಅನ್ನೋ ಒಂದು ಮ್ಯೂಸಿಕ್ ಬರುತ್ತಲ್ಲ ಆ ರೀತಿ. ಅಂದ್ರೆ ಹೆಂಗೆ ಗೊತ್ತಾ, ಬೈಕುಗಳು, ಕಾರುಗಳು, ಮಧ್ಯ ಜನಗಳು ನೋಡಕ್ಕೆ ಆ ರ್ಯಾಲಿ ಅಷ್ಟು ಗ್ರ್ಯಾಂಡ್ ಆಗಿತ್ತು. ಅದಾದ ನಂತರ ನಮ್ಮ ಗಿಲ್ಲಿಯವರು ಅವರ ಮನೆಗೆ ಹೋಗಿದ್ದಿರ್ಬೋದು, ಅದೇ ರೀತಿ ಅಭಿಮಾನಿಗಳ ಜೊತೆ ಕೇಕ್ ಕಟ್ ಮಾಡಿದ್ದಿರ್ಬೋದು, ಅದೇ ರೀತಿ ಸನ್ಮಾನಗಳು, ಎಷ್ಟೋ ಸನ್ಮಾನಗಳು ನಮ್ಮ ಗಿಲ್ಲಿಯವರಿಗೆ ಸಿಕ್ತು. ಅದರೊಟ್ಟಿಗೆ ನಮ್ಮ ಗಿಲ್ಲಿಯವರು ನ್ಯೂಸ್ ಚಾನಲ್ಗೆ ಕೊಟ್ಟಂತಹ ಇಂಟರ್ವ್ಯೂಗಳಿರ್ಬೋದು, ಎಲ್ಲ ಇಂಟರ್ವ್ಯೂ ಅಲ್ಲೂ ಕೂಡ ನಮ್ಮ ಗಿಲ್ಲಿಯವರು ಈ ಅಭಿಮಾನಕ್ಕೆ ನಾನು ಏನೂ ವಾಪಸ್ ಕೊಡಕ್ಕಾಗಲ್ಲ, ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಷ್ಟೇ, ಇನ್ನೇನು ವಾಪಸ್ ಕೊಡಕ್ಕಾಗಲ್ಲ, ಇವ್ರ ಪ್ರೀತಿ ಇಷ್ಟೊಂದು ಅಭಿಮಾನ ನನಗೆ ಸಿಗುತ್ತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅದೇ ರೀತಿ ಕೆಲವಷ್ಟು ಕಂಟೆಸ್ಟೆಂಟ್ಗಳಾಗಿದ್ದಂತಹ ಕೆಲವಷ್ಟು ಸ್ಪರ್ಧಿಗಳು ಗಿಲ್ಲಿಯವರ ಬಗ್ಗೆ ಕೆಲವೊಂದು ಅಪವಾದ ಮಾತುಗಳನ್ನ ಆಡಿದಾಗ್ಲೂ ಕೂಡ ಅದನ್ನ ನಮ್ಮ ಗಿಲ್ಲಿಯವರು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಅವರಿಗೆ ರಿಪ್ಲೈ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಬಡವ್ರ ಮಗ ಅಂತ ಹೇಳ್ಬೇಡಿ, ಹಾಗೆ ಹೀಗೆ ಅಂತ ಕೆಲವಷ್ಟು ಸ್ಪರ್ಧಿಗಳು, ಅವ್ರ ಹೆಸರು ಬೇಡ, ಮಾತನಾಡಿದ್ರು. ಆಗ ಕೂಡ ಗಿಲ್ಲಿಯವ್ರದ್ದು ಒಂದೇ ಮಾತು, ಬಿಡಿ ಇವಾಗ ವಿನ್ ಆಗಿದೆ, ಯಾರ ಬಗ್ಗೆಯೂ ನನಗೆ ಮಾತನಾಡಕ್ಕೆ ಇಷ್ಟ ಇಲ್ಲ ಆಯ್ತಾ. ಗಿಲ್ಲಿಯವರ ಒಂದು ಮೆಚುರಿಟಿ ಬಿಗ್ ಬಾಸ್ ವಿನ್ ಆದ ದಿನದಿಂದನೇ ನಾವು ನೋಡೋಕ್ ಸ್ಟಾರ್ಟ್ ಆದ್ರು. ಎಲ್ಲಾ ಇಂಟರ್ವ್ಯೂಗಳು ಮುಗಿದ ನಂತರ ಪ್ರಪ್ರಥಮ ಬಾರಿಗೆ ಅವರು ಆಯ್ತಾ ಒಂದು ಏನು
ಕನಕ್ಪುರದಲ್ಲಿ ನಡೆದಂತಹ ಒಂದು ನಮ್ಮ ಡಿ.ಕೆ ಬ್ರದರ್ಸ್ ನಡೆಸಿದಂತ ಒಂದು ದೊಡ್ಡ ಪ್ರೋಗ್ರಾಮ್ ಅಲ್ಲಿ ನಮ್ಮ ಗಿಲ್ಲಿ ಅವರು ಫಸ್ಟ್ ಟೈಮ್ ಕಾಣಿಸ್ಕೊಂಡ್ರು. ನಿಜವಾಗ್ಲೂ ಗುರು, ಗಿಲ್ಲಿ ಅವರಿಗೆ ಒಂದು ಏನ್ ಸೆಕ್ಯೂರಿಟಿ, ಏನು ಆಯ್ತಾ, ಒಂದು ಅವ್ರನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಕ್ಕೆ ಎಷ್ಟು ಬಾಡಿ ಗಾರ್ಡ್ಸ್ ಇದ್ರು ಗೊತ್ತಾ. ಅವತ್ತೇ ನಾನು ಅನ್ಕೊಂಡೆ, ನಿಜವಾಗ್ಲೂ ಕೂಡ ಇಂಥದ್ದೆಲ್ಲ ಒಂದು ಸಿಗಬೇಕು ಅಂತಂದ್ರೆ ಈ ತರ ಒಂದು ಆ ಅಭಿಮಾನ, ಈ ತರ ಒಂದು ಇಲ್ಲಿದ್ದ ಗಿಲ್ಲಿ ನೋಡಿ, ಇಲ್ಲಿದ್ದ ಗಿಲ್ಲಿ ಒಂದೇ ಸರಿ ಗಿಲ್ಲಿಗೆ ಹೋಗ್ಬಿಟ್ಟ. ಆ ಸ್ಟಾರ್ಡಮ್ ಹಿಂಗಿತ್ತು ಗೊತ್ತಾ. ಆ ಗಿಲ್ಲಿ ಮೊದ್ಲು 10,000 5,000 ರೂಪಾಯಿಗೆ ಹೋಗಿ ಶೋ ಮಾಡ್ತಿದ್ದ ಗಿಲ್ಲಿ ಇವತ್ತು ಗಿಲ್ಲಿಯನ್ನು ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ 5-6 ಲಕ್ಷ, ಮತ್ತೆ ಅವರಿಗೆ ಸೆಕ್ಯೂರಿಟಿ, ಕಾರು, ಅವರಿಗೆ ಉಳ್ಕೊಳೋ ವ್ಯವಸ್ಥೆ, ಪ್ರತಿಯೊಂದು ಕೂಡ ಗಿಲ್ಲಿಗೆ ಆಯ್ತಾ ಎಲ್ಲಾದು ಕೂಡ ಸಿಗ್ತಾ ಬಂತು. ಗಿಲ್ಲಿ ಯಾವುದೇ ಪ್ರೋಗ್ರಾಮಿಗೆ ಹೋದ್ರು ಕೂಡ ಆ ಪ್ರೋಗ್ರಾಮಿನ ಕಳೆಯೇ ಬದಲಾಗ್ತಾ ಇತ್ತು. ಅಂದ್ರೆ 100-200 ಜನ ಸೇರ್ತಿದ್ದಂತಹ ಒಂದು ಕಾರ್ಯಕ್ರಮಗಳು ಸಾವಿರಾರು ಜನ ಸೇರಕ್ಕೆ ಸ್ಟಾರ್ಟ್ ಆದ್ರು. ಹಾಗಾಗೇನೆ ಪ್ರತಿ ಕಾರ್ಯಕ್ರಮದಲ್ಲೂ ಗಿಲ್ಲಿನ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಅನ್ಕೊಂಡಿದಿರೋ ಇಲ್ವೋ ಗೊತ್ತಿಲ್ಲ, ಗಿಲ್ಲಿಯ ರೆಮ್ಯುನರೇಷನ್ ಜಾಸ್ತಿ ಆಗ್ತಿದ್ದಂತಾನೆ, ಗಿಲ್ಲಿಯ ಒಂದು ಸ್ಟಾರ್ಡಮ್ ಜಾಸ್ತಿ ಆಗ್ತಿದ್ದಂತಾನೆ ಗಿಲ್ಲಿಯ ಒಟ್ಟಿಗಿದ್ದಂತಹ ಕೆಲವಷ್ಟು ಕಲಾವಿದರಿಗೆ ಹೊಟ್ಟೆ ಕಿಚ್ಚು ಬಂತು ಅಂತಾನೆ ಹೇಳ್ಬೋದು. ಅದೇ ರೀತಿ ಗಿಲ್ಲಿಯ ಬಗ್ಗೆ ಒಂದು ಅಸೂವೆ ಕೂಡ ಬಂತು ಅಂತಾನೆ ಹೇಳ್ಬೋದು. ಗಿಲ್ಲಿ ಬಿಗ್ ಬಾಸ್ ವಿನ್ ಆದ ನಂತರ ಯಾರೊಟ್ಟಿಗೂ ಸೇರದೇನೆ, ಯಾರ ಒಟ್ಟಿಗೂ ಫ್ರೆಂಡ್ಶಿಪ್ ಮಾಡ್ದೇನೆ ಅವನ ಒಂದು ಗೆಲುವಿನ ಕಡೆಗೆ ಅವನು ಓಡ್ತಾ ಇದ್ದ. ಹಾಗಂತ ಮಾತ್ರಕ್ಕೆ ಎಲ್ಲರನ್ನು ಬಿಟ್ಟಿದ್ದಾನೆ ಅಂತಲ್ಲ, ಅವನು ಏನೋ ಒಂದು ನಾನು ಅಚೀವ್ ಮಾಡ್ಬೇಕು ಅಂತೇಳಿ ಅವನ ಒಂದು ಏಮನ್ನ ಮುಂದೆ ಇಟ್ಕೊಂಡು ಅವನು ಹೋಗ್ತಾ ಇದ್ದ. ಅವನು ಹೋದಂತಹ ಅಷ್ಟು ಕಾರ್ಯಕ್ರಮಗಳಲ್ಲಿ ಅಲ್ಲಿದ್ದವ್ರನ್ನ ನೋಡಕ್ ಬರ್ತಿದ್ಕಿಂತ ಗಿಲ್ಲಿ ನೋಡಕ್ಕೆ ಬರ್ತಿದ್ದಂತ ಫ್ಯಾನ್ಸ್ಗಳೇ ಜಾಸ್ತಿ. ತುಂಬಾ ಕಾರ್ಯಕ್ರಮಗಳಿಗೆ ಗಿಲ್ಲಿ ಮತ್ತು ಕಾವ್ಯ ಜೊತೆಯಾಗೆ ಹೋಗ್ತಾ ಇದ್ರು. ಆಲ್ಮೋಸ್ಟ್ ಆಯ್ತಾ 70% ಪ್ರೋಗ್ರಾಮ್ಗಳಿಗೆ ಬಿಗ್ ಬಾಸ್ ಮುಗಿದ ನಂತರ ಗಿಲ್ಲಿ ಕಾವ್ಯ ಒಟ್ಟಿಗೆ ಹೋಗ್ತಾ ಇದ್ರು. ಆ ಒಟ್ಟಿಗೆ ಹೋಗ್ತಿದ್ರಿಂದ ಅಭಿಮಾನಿಗಳು ಇನ್ನಷ್ಟು ಸೇರ್ತಾ ಇದ್ರು. ಗಿಲ್ಲಿ ಕಾವ್ಯಗಳಿಗೆ ಗಿಫ್ಟ್ ಕೊಡೋದು, ಕಾವ್ಯ ಗಿಲ್ಲಿ, ಕಾವ್ಯ ಗಿಲ್ಲಿ ಅಂತ ಹೇಳೋದು. ಕಾವ್ಯ ಗಿಲ್ಲಿನ ವಿರಾಟ್ ಕೊಹ್ಲಿ ಅನುಷ್ಕಾಗೆ ಹೋಲಿಸ್ತಾ ಇದ್ರು, ಯಶ್ ಮತ್ತು ರಾಧಿಕಾಗೆ ಹೋಲಿಸ್ತಾ ಇದ್ರು. ಅವರ ಫೋಟೋಗಳನ್ನ ಅವ್ರಿಗೆ ಕೊಡ್ತಾ ಇದ್ರು, ನೀವಿಬ್ರು ಒಟ್ಟಿಗೆ ಇದ್ದಂತ ಮೆಮೊರಿಗಳಿದು ಅಂತೇಳಿ ಅವರಿಗೆ ಪ್ರತಿ ಪ್ರೋಗ್ರಾಮ್ ಅಲ್ಲೂ ಕೊಡ್ತಾ ಇದ್ರು. ಗಿಲ್ಲಿ ಕಾವ್ಯ ಅದನ್ನ ಪ್ರೀತಿಯಿಂದ ರಿಸೀವ್ ಮಾಡ್ಕೊಂತ ಇದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದ ನಂತರ ಆಡಿಕೊಂಡು ನಗ್ತಿದ್ದವರು, ಒಬ್ಬ ಕಾಮಿಡಿಯನ್ ಅಂತ ಆಡಿಕೊಂಡು ನಗ್ತಿದ್ದ ಜನಗಳ ಮುಂದೆ ಇವತ್ತು ಒಂದು ಬಿಗ್ ಪ್ರೊಡಕ್ಷನ್, ನಿಮ್ಮೆಲ್ಲರಿಗೂ ಗೊತ್ತು KVN ಪ್ರೊಡಕ್ಷನ್ ಎಷ್ಟು ಬಿಗ್ ಪ್ರೊಡಕ್ಷನ್ ಅಂತೇಳಿ. ಈಗ ಟಾಕ್ಸಿಕ್ ಮೂವಿ ಕೂಡ ರಿಲೀಸ್ ಆಗ್ತಾ ಇದೆ ವೆರಿ ಸೂನ್. ಅಂತ ಒಂದು ಪ್ರೊಡಕ್ಷನ್ ಅಲ್ಲಿ ಒಂದು ಮೂವಿನ ಹೀರೋ ಆಗಿ ಮಾಡ್ತಿದ್ದಾರೆ ಗಿಲ್ಲಿ. ನಿಜವಾಗೂ ಯೋಚನೆ ಮಾಡಿ ಆಯ್ತಾ. ಬನಿಯನ್ನ ಹಾಕೊಂಡು ಸಿಂಪತಿ ಮಾಡ್ತಾ ಇದ್ದಾನೆ ಆಯ್ತಾ, ಅವನ ಹಾಗೆ ಅವನೀಗೆ ಅಂತಿದ್ದ ಜನ ಇವತ್ತು ಗಿಲ್ಲಿಯವರ ಸಿನಿಮಾ ಯಾವಾಗವಾಗ KVN ಸಂಸ್ಥೆಯನ್ನ ಅನೌನ್ಸ್ ಆಗುತ್ತೆ ಆವಾಗ ಜನಗಳಿಗೆ ಗಿಲ್ಲಿಯ ಮೇಲೆ ಇದ್ದಂತಹ ರೆಸ್ಪೆಕ್ಟ್ ಇನ್ನೂ ಕೂಡ ಜಾಸ್ತಿ ಆಯ್ತು. ಗಿಲ್ಲಿಯವರ ಪಳಾರ್ ಸಿನಿಮಾ ಏನಿದೆ ಆಯ್ತಾ, ಬರದಿಂದ ಆಯ್ತಾ ಒಂದು ಚಿತ್ರೀಕರಣವನ್ನು ಸ್ಟಾರ್ಟ್ ಮಾಡಿದೆ ನಮ್ಮ ಪಳಾರ್ ಸಿನಿಮಾ ತಂಡ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಫಸ್ಟ್ ಶೆಡ್ಯೂಲ್ ನ ಒಂದು ಚಿತ್ರೀಕರಣ ಆಲ್ಮೋಸ್ಟ್ ಮುಗಿಯಕ್ ಬಂದಿದೆ ಅಂತಾನೆ ಹೇಳ್ಬೋದು. ಅದರೊಟ್ಟಿಗೆ ಗಿಲ್ಲಿ ಅಯೋಗ್ಯ 2 ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡ್ತಾ ಇದ್ದಾನೆ. ಅದರೊಟ್ಟಿಗೆ ಗಿಲ್ಲಿ ಆಯ್ತಾ ಸಿನಿಮಾಗಳು ಲೈನ್ ಅಪ್ ಆಗಿದಾವೆ ಅಂತ ಗೊತ್ತಾಗ್ತಾ ಇದೆ. ಗಿಲ್ಲಿಯ ಸಿನಿಮಾಗಳು ಲೈನ್ ಅಪ್ ಆಗಿದಾವೆ ಅಂದ್ರೆ 3-4 ಸ್ಟೋರಿಗಳು ಗಿಲ್ಲಿಗೋಸ್ಕರವಾಗಿ ರೆಡಿ ಇದಾವೆ ಸಿನಿಮಾ ಮಾಡಕ್ಕೆ ಅಂತ ಗೊತ್ತಾಗ್ತಾ ಇದೆ. ಗಿಲ್ಲಿ ಈ ವರ್ಷ ಅಂದ್ರೆ 2026 2027 ಫುಲ್ ಬ್ಯುಸಿ ಆಗಿದ್ದಾರೆ, ಸಿನಿಮಾಗಳು ಅವ್ರಿಗೋಸ್ಕರ ರೆಡಿ ಇದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರೊಟ್ಟಿಗೆ ಕಾವ್ಯ ಅವರು ಗಿಲ್ಲಿ ಅವರ ಸಿನಿಮಾಗೆ ಹೀರೋಯಿನ್ ಆಗ್ತಾರ ಅಂತೇಳಿ ಕಾದು ಕುಳಿತಿರುವ ಫ್ಯಾನ್ಸ್ಗಳಿಗೆ ನಿಜವಾಗ್ಲೂ ನಿರಾಸೆ ಆಗಲ್ಲ. 90% ಆಯ್ತಾ ಎಲ್ಲಾ ಕಡೆ ಕೇಳಿ ಬರ್ತಿರುವ ಒಂದೇ ಒಂದು ಹೆಸರು ಅಂದ್ರೆ ಅದು ಕಾವ್ಯ ಅವರು. ಕಾವ್ಯ ಅವರೇ ಗಿಲ್ಲಿ ಅವರ ಸಿನಿಮಾಗೆ ಫಸ್ಟ್ ಹೀರೋಯಿನ್ ಅಂತ ಗೊತ್ತಾಗ್ತಾ ಇದೆ. ನನಗೆ ನಿಜವಾಗ್ಲೂ ಗಿಲ್ಲಿ ಅವರ ಒಂದು ಶೂಟಿಂಗ್ ಏನ್ ನಡೀತಾ ಇದೆ, ಕೆಲವೊಂದಷ್ಟು ಫೋಟೋಗಳು ರಿಲೀಸ್ ಆಗ್ತಾ ಇದಾವೆ. ಅವರ ಶೂಟಿಂಗ್ ಅಂದ್ರೆ ಪಳಾರ್ ಸಿನಿಮಾದ ಮೂವಿಯಲ್ಲೂ ಕೂಡ ನಮ್ಮ ಗಿಲ್ಲಿ ಅವರು ನಮ್ಮ ಕಾವ್ಯ ಅವರ ಪೇರೆಂಟ್ಸ್ ಕೊಟ್ಟಂತ ಒಂದು ಆ ಬ್ಯಾಸ್ಲೆಟ್ ಮಾತ್ರ ಬಿಚ್ಚುತ್ತಾ ಇಲ್ಲ. ಅಂದ್ರೆ ನನ್ಗೆ ಒಂದೊಂದ್ಸರಿ ಅನ್ಸುತ್ತೆ ಆ ಬ್ಯಾಸ್ಲೆಟ್ ಗಿಲ್ಲಿಗೆ ಲಕ್ ತಂದು ಕೊಡ್ತಾ ಅಂತ ನನ್ಗೆ ಅನ್ಸುತ್ತೆ. ನೀವು ಇದನ್ನ ಹೆಂಗ್ ತಿಳ್ಕೊಂತೀರೋ ಏನೋ ಗೊತ್ತಿಲ್ಲ. ಗಿಲ್ಲಿ ಅವರ ಪೇರೆಂಟ್ಸ್ ಆ ಬ್ಯಾಸ್ಲೆಟ್ ಹಾಕಿದ ನಂತರ ಗಿಲ್ಲಿಗೆ ಒಂಥರ ಲಕ್ ಬಂತು. ಒಳ್ಳೆ ನಾನು ಅದನ್ನ ಗುಡ್ಡಾಗೆ ಫೀಲ್ ಮಾಡ್ತೀನಿ. ಗಿಲ್ಲಿಗೆ ಲಕ್ ಬಂತು, ಅದ್ರ ಜೊತೆಗೆ ಆ ಬ್ಯಾಸ್ಲೆಟ್ ಒಂಥರ ಏನೋ ಗಿಲ್ಲಿಗೆ ಒಂದು ಹೊಸ ಒಂದು ಅಧ್ಯಾಯನೇ ಶುರು ಮಾಡಿದೆ ಅಂತ ಅನ್ಕೊಂತೀನಿ. ಹಾಗಾಗೇನೆ ಗಿಲ್ಲಿ ಕಾವ್ಯ ಅವರ ಫ್ರೆಂಡ್ಶಿಪ್ ಬಾಂಡಿಂಗ್ ಇನ್ನೂ ಕೂಡ ಮುಂದುವರಿತಾ ಇದೆ. ಇದರೊಟ್ಟಿಗೆ ನೀವು ಅರ್ಥ ಮಾಡ್ಕೋಬೇಕು ನೋಡಿ, ಗಿಲ್ಲಿ ಕಾವ್ಯ ಇವರಿಬ್ಬರದು ಏನಿದೆ,
ಈ ಒಂದು ಬಾಂಡಿಂಗು, ಒಂದು ಫ್ರೆಂಡ್ಶಿಪ್, ಅದಕ್ಕಿಂತ ಮೀರಿದ ಲವ್ ಏನೋ ಗೊತ್ತಾಗ್ತಿಲ್ಲ. ಬಟ್ ಅವರಿಬ್ರು ಹಾಗೆ ಲಿಂಕ್ ಆಗ್ತಾ ಹೋಗ್ತಾ ಇದ್ದಾರೆ. ಪ್ರತಿದಿನ ಅವರ ಫೋಟೋಸು, ಅವರ ಸ್ಟೋರೀಸು, ಅವರ ಕೆಲವೊಂದು ಹಳೆಯ ಫೋಟೋಸ್ ಎಲ್ಲವೂ ಕೂಡ ಪ್ರತಿದಿನ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಕ್ಯುಲೇಟ್ ಆಗ್ತಾನೆ ಇರುತ್ತೆ. ಅಂದ್ರೆ ಅವ್ರಿಬ್ಬರನ್ನ ನಮ್ಮ ಅಭಿಮಾನಿಗಳು ಎಷ್ಟು ಹತ್ರ ಮಾಡ್ಸಿದ್ದಾರೆ ಅಂತಂದ್ರೆ, ಅವರಾಗೆ ದೂರ ಆಗ್ತೀವಿ ಅಂತಂದ್ರು ಆಯ್ತಾ, ಡೆಸ್ಟಿನಿ ದೇವ್ರೇನೆ ದೂರ ಮಾಡ್ಬಾರ್ದು ಅಷ್ಟು ಮಟ್ಟಿಗೆ ಅವ್ರನ್ನ ಹತ್ರ ಮಾಡಿಸಿ ಇಟ್ಟಿದ್ದಾರೆ. ಪ್ರತಿದಿನ ಅವ್ರ ಮೊಬೈಲ್ ಓಪನ್ ಮಾಡಿ ನೋಡಿದ್ರೆ ಅವ್ರಿಗೇನೆ ಶಾಕ್ ಆಗ್ಬೇಕು, ಇಷ್ಟೆಲ್ಲ ಮೆಮೊರೀಸ್ ಇದೆಯಾ ನಮ್ಮ ಮಧ್ಯ. ಗಿಲ್ಲಿ ಕಾವ್ಯಗೆನೆ ಶಾಕ್ ಆಗ್ಬೇಕು ಅವ್ರ ಫೋನ್ ತೆಗೆದು ನೋಡಿದ್ರೆ, ನಮ್ಮ ಮಧ್ಯ ಇಷ್ಟೊಂದು ಮೆಮೊರೀಸ್ ಇದೆಯಾ, ನಾವ್ ಇಷ್ಟೆಲ್ಲ ಜೊತೆಗಿದ್ವಾ, ನಮ್ಮ ಮಧ್ಯ ಇಷ್ಟೆಲ್ಲ ಇನ್ಸಿಡೆಂಟ್ ನಡೆದಿದ್ಯಾ ಅಂತ ಹೇಳಿ ಬಿಗ್ ಬಾಸ್ ಮನೇಲಿ ಅವರೇ ಆಶ್ಚರ್ಯ ಪಡುವ ಮಟ್ಟಿಗೆ ನಮ್ಮ ಫ್ಯಾನ್ಸ್ಗಳು, ಅದು GK ಫ್ಯಾನ್ಸ್ ಆಗಿರ್ಬೋದು, ಗಿಲ್ಲಿ ಫ್ಯಾನ್ಸ್ ಆಗಿರ್ಬೋದು, ಕಾವ್ಯ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದಿನ ಅಪ್ಲೋಡ್ ಮಾಡ್ತಾನೆ ಇರ್ತೀರಾ. ನಾನು ಇಲ್ಲಿ ಒಂದು ಹೇಳಕ್ ಇಷ್ಟಪಡ್ತೀನಿ, ಯಾವ ಫ್ಯಾನ್ಸ್ ಕೂಡ ಕೆಲಸ ಇಲ್ದೆ ಸುಮ್ನೆ ಇಲ್ಲ ಸ್ವಾಮಿ. ಕೆಲಸ ಇಲ್ದೇನೆ ಸುಮ್ನೆ ಕೂತಿಲ್ಲ. ಅವ್ರ ಕೆಲಸ ಇಲ್ದೇನೆ ಇಲ್ಲಿ ಇದೆಲ್ಲ ಮಾಡ್ತಾ ಇಲ್ಲ. ಅವ್ರಿಗಿರೋದು ಏನ್ ಗೊತ್ತಾ, ಅವ್ರ ಎಲ್ಲಾ ಕೆಲಸಗಳಿಗಿಂತ ಮೀರಿದ್ದು ಗಿಲ್ಲಿ ಕಾವ್ಯ ಮೇಲಿರುವ ಅಭಿಮಾನ, ಪ್ರೀತಿ. ಆ ಪ್ರೀತಿಗೋಸ್ಕರವಾಗಿ ಅಷ್ಟೆಲ್ಲಾ ಕಷ್ಟಪಟ್ಟು ಎಡಿಟ್ ಮಾಡಿ ಸ್ಟೋರೀಸು, ಫೋಟೋಸು ಹಾಕ್ತಾರೆ, ವಿಡಿಯೋಸು. ಅಂದ್ರೆ ಅಷ್ಟು ಈಸಿ ಇಲ್ಲ. ಒಂದು ಫೋಟೋ ಎಡಿಟ್ ಮಾಡ್ಬೇಕು ಅಂದ್ರೆ ಅರ್ಧ ಗಂಟೆ 1 ಗಂಟೆ ತಗೊಳುತ್ತೆ. ಒಂದು ವಿಡಿಯೋನ ಎಡಿಟ್ ಮಾಡ್ಬೇಕು ಅಂದ್ರೆ ಅದೆಷ್ಟೆಲ್ಲಾ ಕೆಲಸ ಇದೆ ಗೊತ್ತಾ. ಅಷ್ಟೆಲ್ಲ ಅವರು ಆಯ್ತಾ ಮಾಡ್ತಾರೆ ಅಂದ್ರೆ ಐ ಲವ್ ಯು. ನೀವು ಫ್ಯಾನ್ಸ್ ಇದೀರಲ್ಲ, ನೀವ್ ಅಂದ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ತೀರಾ. ಇದು ಹೇಳ್ಬೇಕು ಅನ್ನಿಸ್ತು, ನಾನ್ ನಿಮಗೆ ಹೇಳ್ದೆ. ಯಾಕೆ ಅಂದ್ರೆ, ಆಡಿಕೊಂಡು ನಗುವವರ ಮುಂದೆ ಬಿಗ್ ಬಾಸ್ ಅನ್ನು ವಿನ್ ಆಗಿ ಚರಿತ್ರೆಯನ್ನು ಸೃಷ್ಟಿಸಿದ ಒಬ್ಬ ಸಾಧಾರಣ ಹುಡುಗನ ಕತೆ ಇವತ್ತು ಒಬ್ಬ ಹೀರೋ ಆಗಿ ಬೆಳೆದಂತ ಕತೆ ನಿಮ್ ಮುಂದೆ ಇಟ್ಟಿದ್ದೀನಿ. ನಾನು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.